ಇದು ಜೀವಾಮೃತ ಎಲ್ಲ ಸಗಣಿ ಎಲ್ಲ ಹಾಕ್ಬಿಟ್ಟು ಇದಕ್ಕೆ ಇತ್ತೀಚೆಗೆ ನಮ್ಮ ಸ್ನೇಹಿತರು ಒಂದು ಇದನ್ನ ಮಾಡಿಕೊಟ್ಟಿದ್ದಾರೆ. ಸಗಣಿ ಕದರೋದಕ್ಕೆ ಒಂದು ಮಿಷಿನ್ ಮಾಡಿಕೊಟ್ಟಿದ್ದಾರೆ. ಇಟ್ಟಿರ್ತಾರೆ ಇಲ್ಲಿದೆ ನೋಡಿ, ಕೈ ಮಾಡಬೇಕು, ಅದನ್ನ ಫಿಕ್ಸ್ ಮಾಡಬೇಕು, ಬೋರ್ಡ್ ಮಾಡಬೇಕು. ಇಲ್ಲಿ ಮೇಲ್ಗಡೆ ಬರುತ್ತೆ. ಹಾಂ, ಓಕೆ. ಅಂದ್ರೆ ಈಗ ಕದರ್ಬೇಕಾದ್ರೆ ಬಿಡಂಗಿಲ್ಲ. 2 ದಿವಸ 1 ದಿವಸ ನಿಲ್ಲಿಸ್ಬಿಟ್ಟು ತಿಳಿ ಬರುತ್ತೆ. ಈಗ ನೋಡಿ ಗಷ್ಟ ಬಂದ್ಬಿಡುತ್ತೆ. ಕಂಟ್ರೋಲ್ ಇದೆ. 6 ದಿವಸ ಆದ್ಮೇಲೆ 7ನೇ ದಿವಸಕ್ಕೆ 6 ದಿವಸದಲ್ಲಿ ಸ್ಟಾಪ್ ಮಾಡ್ತೀವಿ ಮಿಷಿನ್. 7ನೇ ದಿವಸಕ್ಕೆ ಓಡಿಸಲ್ಲ. 7ನೇ ದಿವಸದಲ್ಲಿ ತಿಳಿ ಬರುತ್ತೆ. ಇಲ್ಲಿ ಇದು ಟ್ಯಾಂಕ್ ಇಂದ ಯಾರು ಬೇರೆಯವ್ರಿಗೆ ಮಾಡೋರು ಟ್ಯಾಂಕ್ ಇಂದ ಮೇಲ್ಗಡೆ 1 ಅಡಿಗೆ ಇಟ್ಟಿದೀವಿ. ಇಲ್ಲಿ ಕಾಣುತ್ತಲ್ಲ, ವೇಸ್ಟ್ ನೋಡಿ ಬಂತಲ್ಲ. ಇದು ಪ್ಲಂಬಿಂಗ್ ಪೈಪ್. ನಮ್ಮ ಸ್ನೇಹಿತರು ಗಿರೀಶ್ ಬಾಬು ಅಂತ, ಅವರು ತೋಟದಲ್ಲಿ ಮಾಡಿರೋದು. ಅವರು ಇದನ್ನ ಮಾಡ್ಕೊಟ್ಟಿದ್ದಾರೆ. ಇದು ಫಿರೇರಿಯಾ ಅಂತ, ಬಾಳೆ ಮೇಲಕ್ಕೆ ಹೋಗುತ್ತೆ, ನೋಡ್ಕೋಬೇಕು. ನೈಟ್ರೋಜನ್ ಫಿಕ್ಸ್ ಆಗುತ್ತೆ. ದ್ವಿದಳ ಕಾಳು, ಒಂದು ಬಳ್ಳಿ, ಒಂದು ಬೀಜ 2 ವರ್ಷದಲ್ಲಿ ಅರ್ಧ ಎಕರೆ ಕವರ್ ಮಾಡ್ಕೊಳುತ್ತೆ. ಬೇಸಿಗೆಲಿ ಏನಾದ್ರೂ ಒಂದು ಸ್ವಲ್ಪ ನೀರು ಕೊಟ್ರೆ ತೋಟಕ್ಕೆ ಸಾರಜನಕ ಅಂತ, ಯೂರಿಯಾ ಅಂತ ಕರಿತೀರಲ್ಲ ನೀವು, ಅದು ಬೇಕಿಲ್ಲ. ಇದಕ್ಕೆ ಆಲ್ಟರ್ನೇಟ್ ಇದು. ಇಲ್ಲಿ ನಮ್ದು ಜೀವಾಮೃತ ಯೂನಿಟ್ ಇದೆ. ಇಲ್ಲಿ ಒಂದು 800 ಲೀಟರ್ ನೀರಿದೆ. ಇದು ಜೀವಾಮೃತ ಎಲ್ಲ ಸಗಣಿ ಎಲ್ಲ ಹಾಕ್ಬಿಟ್ಟು ಇದಕ್ಕೆ ಇತ್ತೀಚೆಗೆ ನಮ್ಮ ಸ್ನೇಹಿತರು ಒಂದು ಇದನ್ನ ಮಾಡಿಕೊಟ್ಟಿದ್ದಾರೆ. ಸಗಣಿ ಕದರೋದಕ್ಕೆ ಒಂದು ಮಿಷಿನ್ ಮಾಡಿಕೊಟ್ಟಿದ್ದಾರೆ. ಸ್ಟೆರರ್ ಅಂತ ಹೇಳ್ತಾರೆ. ಇದು 12 ವೋಲ್ಟ್ಸ್ ಮೋಟರ್ ಅಲ್ವಾ ಸರ್? ಹೌದೌದು. ಇದು ಸೋಲಾರ್ ಇಂದ ಓಡ್ತಾ ಇರುತ್ತೆ. ಟೈಮ್ ಇಟ್ಟಿರ್ತೀವಿ, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಈ ಕೆಲಸ ಮಾಡ್ತಾ ಇರೋದು ನೋಡಿ. ಅದು 5 ನಿಮಿಷ ಅಷ್ಟೇ. ಮೊದಲನೇ ದಿವಸ ಹಿಂಗೆ ಕದರ್ಬಿಟ್ಟು ಹೋಗ್ಬಿಡ್ತೀವಿ. ಮಿಕ್ಕಿದ ಟೈಮಲ್ಲಿ ಆಟೋಮೆಟಿಕ್ ಆಗಿ ಅದು ಕೆಲಸ ಮಾಡ್ತಾನೆ ಇರುತ್ತೆ. 5 ನಿಮಿಷ ಕದರ್ಬಿಟ್ಟು ಆಫ್ ಆಗ್ಬಿಡುತ್ತೆ ನೋಡಿ. ಒಂದು 2-3 ನಿಮಿಷ ಆಯ್ತು. ಇವಾಗ 5 ನಿಮಿಷಕ್ಕೆ ಅದೇ ಆಟೋಮೆಟಿಕ್ ಆಫ್ ಆಗುತ್ತೆ. ಟೈಮರ್ ಇಟ್ಟಿರ್ತಾರೆ. ಇಲ್ಲಿದೆ ನೋಡಿ, ಟೈಮರ್. ಅದನ್ನ ಫಿಕ್ಸ್ ಮಾಡಬೇಕು, ಬೋರ್ಡ್ ಮಾಡಬೇಕು. ಸರ್ ಇದು ಸೋಲಾರಾ? ಇಲ್ಲ, ಅದು ಸೋಲಾರ್ ಇಂದ ಕಲೆಕ್ಷನ್ ಕೊಟ್ಟಿದ್ದೀವಿ. ಕರೆಂಟ್ ಇಲ್ಲ. ಕರೆಂಟ್ ಯಾವಾಗಲೂ ಬರುತ್ತೆ, ಹೋಗುತ್ತೆ. ಇದಕ್ಕೆಲ್ಲ ಹಿಟ್ಟು, ಬೆಲ್ಲ ಎಲ್ಲ ಸೇರಿಸ್ಬಿಟ್ಟು ರೆಡಿ ಮಾಡಿರ್ತೀವಿ. ಸಗಣಿ ಎಲ್ಲ ಹಾಕ್ಬಿಟ್ಟು ಅದು ಅದ್ರ ಪಡ್ಗದು ಕದರ್ತಾ ಇರುತ್ತೆ ಆಟೋಮೆಟಿಕ್ ಆಗಿ. ಅದರಲ್ಲಿ ಖಾಲಿ ಆಯ್ತು ನೆನ್ನೆ ಎತ್ತಿಟ್ಟಿರ್ತೀವಿ ನೋಡಿ. ಇಲ್ಲಿದೆ, ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದು ರೆಡಿ ಮಾಡೋದಕ್ಕೆ ಎತ್ತಿಟ್ಟಿರ್ತೀವಿ. ಇದು ಯಾವ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಂದರೆ, ಇದು ಕದ್ರೆ ಆದಮೇಲೆ ಅಲ್ಲಿಂದ ಇಲ್ಲಿಗೆ ಬರುತ್ತೆ, ಈ ತೊಟ್ಟಿಗೆ ಬರುತ್ತೆ. ಬನ್ನಿ ಇಲ್ಲಿ. ಅದು ನೆನ್ನೆ ಖಾಲಿ ಆಗಿದೆ. ಇಲ್ಲೇ ಇರಿ. ಈ ತಂತಿ ಇದೆ. ಇಲ್ಲಿ ನಾವು ಫಿಲ್ಟರ್ ಮಾಡೋದಕ್ಕೆ ಇಲ್ಲಿಗೆ ಬಿಡ್ತೀವಿ ನೋಡಿ. ಅಲ್ಲಿ ಬರ್ತಾ ಇದೆ ನೋಡಿ. ಇಲ್ಲಿ ಮೇಲ್ಗಡೆ ಬರುತ್ತೆ. ಓಕೆ. ಅಂದ್ರೆ ಈಗ ಕದರ್ಬೇಕಾದ್ರೆ ಬಿಡಂಗಿಲ್ಲ. 2 ದಿವಸ 1 ದಿವಸ ನಿಲ್ಲಿಸ್ಬಿಟ್ಟು ತಿಳಿ ಬರುತ್ತೆ. ಈಗ ನೋಡಿ ಗಷ್ಟ ಬಂದ್ಬಿಡುತ್ತೆ. ಇಲ್ಲಿಂದ ಫಿಲ್ಟರ್ ಆಗಿದ್ದು ಇಲ್ಲಿಗೆ ಬರುತ್ತೆ. ಜಲ್ಲಿ, ಮಳ್ಳು ಎಲ್ಲ ಹಾಕಿದೀವಿ. ಜೀವಾಮೃತ ಫಿಲ್ಟರ್ ಮಾಡಕ್ಕೆ ಮೇಲ್ಗಡೆ ಬಟ್ಟೆ ಇದೆ. ಈ ಗಟ್ಟಿಗೆ ಬಂದ್ರೆ ಬ್ಲ್ಯಾಕ್ ಆಗ್ಬಿಡುತ್ತೆ. ಈ ಬಟ್ಟೆ ಸೋಸಿ ಜಲ್ಲಿ, ಮರಳು ಎಲ್ಲ ಹಾಕಿದೀವಿ. ಅಲ್ಲಿಂದ ಇಲ್ಲಿಗೆ ಬರುತ್ತೆ, ಕಾಣುತ್ತಾ? ಇಲ್ಲಿ ಒಂದು ಮೋಟ್ರ್ ಇಟ್ಟಿರ್ತೀವಿ, ನೆನ್ನೆ ಖಾಲಿ ಮಾಡಿದೀವಿ. ಈ ಮೋಟ್ರಲ್ಲಿ ಡ್ರಿಪ್ಪಿಗೆ ಕಲೆಕ್ಷನ್ ಕೊಡ್ತೀವಿ. ಕೆಳಗಡೆ ಅಡಿಕೆ ಗಿಡಕ್ಕೆ ಎಲ್ಲ ಹೋಗುತ್ತೆ. ಅಷ್ಟು ಕೆಲಸ ಇಲ್ಲಿ ನಡೀತಾ ಇದೆ ನೋಡಿ. ಈಗ ಆಫ್ ಆಯ್ತು. 5 ನಿಮಿಷ ಆಯ್ತಾ ಸರ್? ಫಸ್ಟ್ ಈ 2 ತೊಟ್ಟಿಗೆ ನೀವು ಜೀವಾಮೃತನ ರೆಡಿ ಮಾಡ್ಕೊಂತೀರಾ? ಹೌದೌದು. ಇದು ಅದು ಆಟೋಮೆಟಿಕ್ ಆಗಿ ರೊಟೇಟ್ ಆಗ್ತಾ ಇರುತ್ತೆ. ಹೌದು, ಆಟೋಮೆಟಿಕ್ ಆಗಿ ಅದು ರೊಟೇಟ್ ಆಯ್ತು. ರೊಟೇಟ್ ಆಗಿ ಆದ್ಮೇಲೆ ಕಂಟ್ರೋಲ್ಗಳಿದೆ. ಕಂಟ್ರೋಲ್ ಇದೆ. 6 ದಿವಸ ಆದ್ಮೇಲೆ 7ನೇ ದಿವಸಕ್ಕೆ 6 ದಿವಸದಲ್ಲಿ ಸ್ಟಾಪ್ ಮಾಡ್ತೀವಿ ಮಿಷಿನ್. 7ನೇ ದಿವಸಕ್ಕೆ ಓಡಿಸಲ್ಲ. 7ನೇ ದಿವಸದಲ್ಲಿ ತಿಳಿ ಬರುತ್ತೆ.
ಇಲ್ಲಿ ಇದು ಟ್ಯಾಂಕಿಂದ ಯಾರು ಬೇರೆಯವ್ರಿಗೆ ಮಾಡೋರು ಟ್ಯಾಂಕಿಂದ ಮೇಲ್ಗಡೆ ಒಂದು ಅಡಿಗೆ ಇಟ್ಟಿದೀವಿ ಇಲ್ಲಿ ಹ್ಮ್. ಕಾಣುತ್ತಲ್ಲ. ಇಲ್ಲಿ ಕೆಳಗಡೆ ಗಷ್ಟ ಉಳ್ಕೊಳುತ್ತೆ, ಇಲ್ಲಿ ಮೇಲ್ಗಡೆ ತಿಳಿ ಇರುತ್ತೆ, ತಿಳಿ ಅಲ್ಲಿಗೆ ಹೋಗುತ್ತೆ, ಈ ಟ್ಯಾಂಕಿಗೆ ಬರುತ್ತೆ, ಅಲ್ಲಿಗೆ ಬರುತ್ತೆ. ಇಲ್ಲಿ ಫಿಲ್ಟರ್ ಆಗುತ್ತೆ, ಅಲ್ಲಿ ಕ್ಲೀನ್ ಆಗಿ ನೋಡಿ ಪೂರ್ತಿ 100% ಫಿಲ್ಟರ್ ಫಿಲ್ಟರ್ ಆಗಿ ಆಗುತ್ತೆ. ಇಲ್ಲಿ Filter ಕೆಳಗಡೆ ಆಗಿ ಬರುತ್ತೆ ಕೆಳಗಡೆ ನೋಡಿ. ಒಂದು ತೊಟ್ಟಿ ಮಾಡಿದ್ರೆ ಹಾ, ಈ ನಿಧಾನ ತೊಟ್ಟಿಗೆ ಸ್ಲೋ ಆಗಿ ಇಲ್ಲಿಂದ ಇಲ್ಲಿಗೆ ಈ ಬರುತ್ತೆ, ತೊಟ್ಟಿಗೆ ಬರುತ್ತೆ. ಈ ತೊಟ್ಟಿ ತೊಟ್ಟಿನಲ್ಲಿ ಬರುತ್ತೆ, ಮೋಟರ್ ಇಟ್ಟಿದ್ದೀರಾ? ಮೋಟ್ರ್ ಇದೆ. ಇದು ಆನ್ drip- ಮಾಡಿದ್ರೆ ಹಾ, ಸೀದಾ ಡ್ರಿಪ್ಪಿಗೆ drip ಗೆ ಮೋಟ್ರ್ connection ಓಡ್ಬೇಕಾದ್ರೆ ಹಾ, ಅಲ್ಲಿ ಕಲೆಕ್ಷನ್ ಕೊಟ್ಟಿರ್ತೀವಿ, ಕೊಟ್ಟಿದ್ದೀರಾ, ಅದು ಡ್ರಿಪ್ಗೆ ಹೋಗ್ಬಿಡುತ್ತೆ. ಡ್ರಿಪ್ ಹೋಗುತ್ತೆ. ಹ್ಮ್. ಸೊ ವಿತೌಟ್ ಎನಿ ಹ್ಯೂಮನ್ ಇಂಟರಾಕ್ಷನ್ ಡೈರೆಕ್ಟ್ ಡ್ರಿಪ್ ಹೋಗ್ತಾ ಹಾ, ಇರುತ್ತೆ. ಡ್ರಿಪ್ಗೆ ಹೋಗ್ತಾ ಇರುತ್ತೆ ಡೈರೆಕ್ಟ್. ಆಮೇಲೆ ಇಲ್ಲಿ ಬನ್ನಿ, ಇಲ್ಲಿ ವೇಸ್ಟೇಜ್ ಇರುತ್ತಲ್ಲ, ಓಕೆ. ವೇಸ್ಟೇಜ್ನ ಇಲ್ಲಿ ಬಿಡ್ತೀವಿ. ಹಾ ಹಾ ವೇಸ್ಟ್ ನೋಡಿ ಬಂತಲ್ಲ, ಓಕೆ ಸರ್, ಹ್ಮ್. ಆಫ್ ಮಾಡಿ. ಅದು ಗಟ್ಟಿಗಾಗುತ್ತೆ. ಇದನ್ನ ಇಲ್ಲಿ- ತಗೊಂಡು ಓಕೆ. ನಾವು ತರಕಾರಿ ಯೂಸ್ ಮಾಡ್ಕೊಂತೀವಿ. ಇದು ವೇಸ್ಟ್ ಆಗೋದಿಲ್ಲ ಇಲ್ಲಿ. ಯಾವುದು ವೇಸ್ಟ್ ಆಗಲ್ಲ ಅದರಲ್ಲಿ, ಓಕೆ, ತರಕಾರಿ ಓಕೆ. ಯೂಸ್ ಆಗುತ್ತೆ. ಹಾ, ಇಷ್ಟು ಕೆಲಸ ಇಲ್ಲಿ ನಡೀತಾ ಇಲ್ಲಿ ಇರುತ್ತೆ. ಆಫ್ ಮಾಡಿ ಸರ್. ನೀರನ್ನು ಇಲ್ಲೇ ಬಿಡ್ತೀವಿ ಮತ್ತೆ, ಹ್ಮ್. ಗೊತ್ತಾಯ್ತಾ? ಇದರಿಂದ ನೀರು ಓಕೆ. ಹಾ, ಒಂದು ವೇಳೆ ಹ್ಮ್. ಅದು ಫಿಲ್ಟರ್ ಬ್ಲ್ಯಾಕ್ ಆಯ್ತು, ಹ್ಮ್. ಅವಾಗೇನ್ ಮಾಡ್ತೀವಿ, ಮೋಟ್ರ್ ಓಡ್ಬೇಕಾದ್ರೆ ಇದನ್ನ ಆನ್ ಮಾಡ್ತೀವಿ, ಓಕೆ. ಕೆಳಗಡೆಯಿಂದ ಇದನ್ನ ಆಫ್ ಮಾಡ್ತೀವಿ, ರಿಟರ್ನ್ ಹೋಗುತ್ತೆ ನೀರಾಗ, ರಿಟರ್ನ್ ಹೋಗ್ಬಿಟ್ಟು ಫ್ಲೆಶ್ ಕ್ಲೀನ್ ಮಾಡ್ತೀವಿ. ಆಗುತ್ತೆ. ಓಕೆ. ಅವಾಗ ಏನ್ ಮಾಡ್ತೀವಿ, ಇಲ್ಲಿಗೆ ಹ್ಮ್. ಇದು ಫ್ಲೆಶ್ ಆಗಿದ್ದು ಅಲ್ಲೇ ಹೋಗುತ್ತೆ, ಇದ್ರೊಳಗಡೆ ಮುಖಾಂತರ ಹೋಗುತ್ತೆ. ಓಕೆ. ಆ ಪ್ಲಾನ್ ಮಾಡಿದೀವಿ. ಎಲ್ಲ ಆಟೋಮೆಟಿಕ್ ಅದ್ರಲ್ಲೇ ಆಗ್ಬಿಡ್ಬೇಕು. ಹಾ, ಎಲ್ಲ ಆಗ್ಬೇಕು, ಸ್ವಲ್ಪ ಒಂದ್ gate ಕೆಲಸ valve- ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಗೇಟ್ ವಾಲ್ ತಿರುಗಿಸ್ಬಿಟ್ರೆ ಎಲ್ಲ ಕ್ಲೀನ್ ಅಷ್ಟೇ ಅಷ್ಟೇ ಆಗ್ಬಿಡುತ್ತೆ. ಅಷ್ಟೇ ಅಷ್ಟೇ ಅಷ್ಟೇ. ಓಕೆ, ಚೆನ್ನಾಗಿದೆ ಸರ್ ಸಿಸ್ಟಮ್ ಇದು. ಅಲ್ಲ, ಈ ಸಿಸ್ಟಮ್ ಚೆನ್ನಾಗಿದ್ರು ಒಂದ್ ಸ್ವಲ್ಪ ಮಾಡ್ಬೇಕಾಗುತ್ತೆ, ಇಂಟ್ರೆಸ್ಟ್ ಇರ್ಬೇಕು ಇದ್ರಲ್ಲೇ. ಅದೇ. ಬೇರೆ ಏನೋ ಮಾಡ್ತೀವಿ, ಏನೋ ಇದು ಮಾಡ್ತೀವಿ ಅನ್ನೋದು ಅಲ್ಲ, ಮಾಡ್ಬೇಕು ನಮ್ ಕೆಲ್ಸ. ಹ್ಮ್. ಒಂದ್ ನಾಟಿ ಹಸಿನಲ್ಲಿ ಇಡೀ ಒಂದು ಸದ್ಯದಲ್ಲೇ ಒಂದ್ 5-6 ಎಕರೆ ಪಾಸ್ ಮಾಡ್ತಾ ಇದ್ದೀವಿ, ತೊಂದ್ರೆ ಇಲ್ಲ, ಯಾವುದು ಹೊರಗಡೆಯಿಂದ ಕಡಿಮೆ. ಬೇರೆ ಕಡೆ ಅಡಿಕೆ ತೋಟ ಇದೆ, ಅಲ್ಲಿ ಬೇಕಾದ್ರೆ ಒಂದ್ ಸ್ವಲ್ಪ ಅಲ್ಲೂ ಮಾಡಿದೀನಿ. ಈಗ 300 ಅಡಿ 1/4 ಇಂಚು ಪೈಪ್ ಹಾಕಿ. ಸರ್ ಇದನ್ನ ತೋರಿಸಿ Drip ಸರ್, ಹೋಗ್ತದೆ. ಇದನ್ನ ಈ ಮೆಟೀರಿಯಲ್ ತೋರಿಸಿ ಸರ್. ಇದು 12 Hz ಒಂದು ಮೋಟ್ರು. 12 ವೋಲ್ಟ್ಸ್ ಮೋಟರ್. ಹಾ, ಇದೊಂದು ಪಟ್ಟಿ. ಓಕೆ. ಇಲ್ಲಿ ಅದ್ರ ಒಳಗಡೆ ಅದು ಗೇರ್ ಇರುತ್ತೆ. ಯಾವ ಆಕಾರ ಹಾ, ಮಾಡಿದ್ರೆ ಇದು ಈ ಆಕಾರ ಮಾಡಿರ್ತೀವಿ. ಒಳಗಡೆ ಏನಿದೆ ಅಥವಾ ಇದೆ? ಹ್ಮ್. ಪೈಪ್ ಅಂದ್ರೆ ಇದು ಇದು ಪ್ಲಂಬಿಂಗ್ ಪೈಪ್. ನಮ್ ಸ್ನೇಹಿತರು ಗಿರೀಶ್ ಬಾಬು ಅಂತ, ಅವರು ತೋಟದಲ್ಲಿ ಮಾಡಿರೋದು, ಅವರು ಇದನ್ನ ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ಆಟೋಮೆಟಿಕ್ ಅದೇ ಈ ಒಂದು ಹಾ, ನೋಡಿ ಮೂವ್ ಆಗುತ್ತೆ. ಒಂದ್ ನಿಮಿಷ, ಕಟ್ಟಿದಿರ ಅದು? ಇಲ್ಲ ವೈರ್ಸಿಗೆ ಹಾಕೊಂಡು. ಸ್ವಲ್ಪ ಇದು ಕಡ್ಡಿ ಕಟ್ತೇನೆ ನಾನು, ಸ್ವಲ್ಪ ಈ ತರ ರೊಟೇಟ್ ಆಗುತ್ತೆ. ಓಕೆ, ತಿರುಗ್ತಾ ಇರುತ್ತೆ. ಇವೆಲ್ಲ ಸಗಣಿ ಸ್ಟಾಕ್ ಇದೆ ನೋಡಿ ಅಲ್ಲಿ, ಇದೆಲ್ಲ ಜಲ್ಲಿ ಸ್ಟಾಕ್ ಇದೆ, ಅದು ಸಗಣಿ. ಈಗ ರೆಡಿ ಮಾಡೋದಕ್ಕೆ ಸಗಣಿ ಎಲ್ಲ ಹೌದೌದು. ನಂದು ಒಂದು ಬೈಕ್ ಇದೆ, ನಮ್ಮ ಮನೆ ಹತ್ರ ಇಟ್ಟಿದ್ದೀನಿ, ಸಗಣಿ ತರೋದಕ್ಕೆ ಅಲ್ಲಿ ನಿಲ್ಸಿದ್ದೀನಿ. ಆ ಬೈಕಲ್ಲಿ ಒಂದು 100 kg ಸಗಣಿ, ಒಂದು 100 ಲೀಟರ್ ಗಂಜಲನ್ನ ತಗೊಂಡ್ ಬರ್ತೀನಿ ಬೈಕಲ್ಲಿ, ಹಳೆ ಬೈಕಲ್ಲಿ ಟ್ರಾಲಿ ಇದೆ, ಅಲ್ಲಿಂದ ತಗೊಂಡ್ ಬರ್ತೀನಿ ಮನೆ ಹತ್ರ. ಈ ತೆಂಗಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ, ಬನ್ನಿ, ಇಲ್ಲೂ ಟ್ರಂಚ್ ಇದೆ, ಇಲ್ಲೂ ನೈಸರ್ಗಿಕ ಕೃಷಿನೇ ಅಳವಡಿಸ್ಕೊಂಡಿರೋದು, ಎಲ್ಲ ಟ್ರಂಚ್ ಇದೆ ನೋಡಿ. ಇಲ್ಲಿ ಬನ್ನಿ, ಈ 2 ಸಾಲು ತೆಂಗಿನ ಮಧ್ಯ ಟ್ರಂಚ್ ಸಿಸ್ಟಮ್ ಇದೆ, ಇಲ್ಲೆಲ್ಲ ಟ್ರಂಚ್ ಸಿಸ್ಟಮ್ ಇದೆ. ಅಲ್ಲಿ ಗರಿ ಎಲ್ಲಿರುತ್ತೋ ಆ ಭಾಗದಲ್ಲಿ ಟ್ರಂಚ್ ಇರುತ್ತೆ. ನಿಮ್ಗೇನು ಸಿಗ್ತಾ ಇಲ್ಲ, ಎಲ್ಲ ಕರ್ಗೋಗ್ಬಿಟ್ಟಿದೆ ನೋಡಿ. ನೀವು ಅಲ್ಲಿ ತೋರಿಸ್ತೀನಿ, ಎಲ್ಲ ಏನು ಸಿಗ್ತಾ ಇಲ್ಲ, ಬೆಂಕಿ ಇಡ್ತೀರಲ್ಲ ನೀವು ನೋಡಿ, ಇಲ್ಲಿ ಏನು ಸಿಗ್ತಾ ಇಲ್ಲ, ಎಲ್ಲ ಕರ್ಗೋಗಿತ್ತು ನೋಡಿ. ಇದೇ ಗೊಬ್ಬರ ನೋಡಿ, ಎಲ್ಲ ಕರ್ಗೋಗೈತೆ, ಮೊಟ್ಟೆ ಗಿಟ್ಟೆ ಎಲ್ಲ ಕರ್ಗೋಗ್ಬಿಟ್ಟೈತೆ, ಏನು ಸಿಗ್ತಾ ಇಲ್ಲ. ಈ 2 ಸಾಲು ಮಧ್ಯೆ ಗರಿ ಎಲ್ಲಿರುತ್ತೆ ಕೆನಾಪಿ, ಅಲ್ಲಿ ಟ್ರೆಂಚ್ ಮಾಡಿರ್ತೀವಿ ತೆಂಗಲ್ಲಿ, ಆಯ್ತಾ? ಅಲ್ಲಿ ಟ್ರೆಂಚ್ ಮಾಡಿ ವಿ ಶೇಪ್ ಅಲ್ಲಿ ಗರಿಗಳೆಲ್ಲ ತುಂಬಿದಾಗ ಯಾವುದೇ ಸಸ್ಯ ಬುಡದಲ್ಲಿ ನೀರು ತಗೊಳಲ್ಲ, ಗೊಬ್ಬರ ತಿನ್ನಲ್ಲ, ಗೊಬ್ಬರ ಎಳ್ಕೊಳಲ್ಲ, ನೀರು ಎಳ್ಕೊಳಲ್ಲ, ತೇವಾಂಶನ ಅಬ್ಸರ್ವ್ ಮಾಡ್ತವೆ. ಎಲ್ಲಿ ತುಂತುರು ಬೇರಿರುತ್ತೋ ಅಲ್ಲಿಗೆ ನಾವು ನೀರು ಕೊಟ್ಟಾಗ ಆ ಅಬ್ಸರ್ವೇಷನ್ ಗ್ರಹಿಕೆ ಸಂಖ್ಯೆ ಜಾಸ್ತಿ ಆಗ್ತದೆ, ಸ್ಪ್ರೆಡ್ ಆದಾಗ ವಿಸ್ತಾರವಾಗುತ್ತೆ ಬೇರು.
ಎಲ್ಲಿ ಕೆನಾಪಿ ತುದಿ ಗರಿ ಇದೆಯಲ್ಲ ಅಲ್ಲಿ ನಾವು ನೀರು ಕೊಡ್ತಾ ಹೋಗ್ಬೇಕು. ಮಾಡಿದೀವಿ, ಇಲ್ಲಿ ಗರಿ ತುಂಬಿರ್ತೀವಿ, ಮಳೆಗಾಲದಲ್ಲಿ ಸಾಕಷ್ಟು ನೀರು ಹಿಡಿಯುತ್ತೆ, ಇಳಿದು ಬಿಡುತ್ತೆ, ಬೇಸಿಗೆನಲ್ಲಿ ಮೇಲಕ್ಕೆ ಬರುತ್ತೆ. ಎಷ್ಟೇ ಪ್ರವಾಹ ಬಂದಷ್ಟು ತೋಟದಲ್ಲಿ ನೀರು ಬಂದರೆ, ಒಂದು ಮಳೆ ಬಂದರೆ ಒಂದು ಡ್ರಾಪ್ ನೀರು ಆಚೆ ಒಂದು ಅಡಿಯಿಂದ ಮುಂದಕ್ಕೆ ಪಾಸ್ ಆಗಿಲ್ಲ ನಮ್ಗೆ ಇದುವರೆಗೂ. ಅಷ್ಟು ನೆಲ ಇಡೀ ಏನು ತುಂತುರು ರಂಧ್ರಗಳು ಅಂದ್ರೆ ನೀರ್ನೆಲ್ಲ ಅಬ್ಸರ್ವ್ ಅಬ್ಸರ್ವ್ ಮಾಡಿಬಿಡ್ತತೆ. ಬೇಸಿಗೆನಲ್ಲಿ ಮುಚ್ಚಿಗೆ ಇದ್ರೆ ವಾಪಸ್ ಬರುತ್ತೆ. ಈ ವ್ಯವಸ್ಥೆ ಆಗ್ತಾ ಇದೆ. 50% ನೀರಿನ ಕೊರತೆ ನೀಗಿಸ್ಬೋದು. ಎಷ್ಟು ತಣ್ಣಗಿದೆ, ಹೌದು, ವಾತಾವರಣ ಚೆನ್ನಾಗಿದೆ. ಮಧ್ಯಾಹ್ನದ ಹೊತ್ತು ಬಂದಿದ್ದೀರಾ ಬಿಸಿಲಲ್ಲಿ, ಎಷ್ಟು ತಣ್ಣಗಿದೆ. ತಣ್ಣಗಿದೆ ಸರ್. ಎಲ್ಲ ಅರಿಶಿನ ಅದು ಎಲ್ಲ ನೋಡಿ, ಎಲ್ಲ ವೇಸ್ಟ್ ಮುಚ್ಚಿಗೆ. 4 ಮಧ್ಯೆ ಟ್ರೆಂಚ್ ಆಯಿತು. ಮತ್ತು ಇಲ್ಲೂ ಕೂಡ ಮೂಸುಂಬೆ ಈ ಸರಿ ಬೆಳೆಗೆ ಬಂದಿದೆ. ಇದು ಮೂಸುಂಬೆ. 4 ಮಧ್ಯೆ ಪ್ರತಿ ತೋಟದಲ್ಲಿ ಬೇರೆ ಬೇರೆ ಜಾತಿ ಹಣ್ಣಿದೆ. ಇಲ್ಲಿ ಮಧ್ಯದಲ್ಲೂ ಎಲ್ಲ ಇದು ಇದೆ ನೋಡಿ, ಕಾಫಿ ಇದೆ. ಫಾರೆಸ್ಟ್ ತರ ಮಾಡ್ಬಿಟ್ಟಿದ್ದೀರಾ ಸರ್ ತೋಟನೇ. ಹೌದೌದೌದು. ಇಲ್ಲಿ ಕಾಡ್ ತರ ಇದೆ ನೋಡಿ. ಇದು ಕಿತ್ಲೆ ಇದೆ. 10-15 kg ಕಡಿಮೆ ಅಂದ್ರೆ ಕಿತ್ಲೆ ಹಣ್ಣು ಬಿಟ್ಟಿತ್ತು. ಇವಾಗ ಮುಗಿದೋಗಿದೆ. ಕಿತ್ಲೆ ಸೀಸನ್ ಬಂದಾಗ ಕಿತ್ಲೆ ಹಣ್ಣು ಬಿಟ್ಟಿತ್ತು. 10-15 kg ಕಿತ್ಲೆ ಬಿಟ್ಟಿತ್ತು. ಮಲೆನಾಡಲ್ಲಿ ತಾನೇ ಕಿತ್ಲೆ ಬೆಳೆಯೋದು. ಹೌದು ಸರ್. ಇಲ್ಲಿ ಹೆಂಗ್ ಬಂತು ಹೇಳಿ? ಹೌದು, ವಾತಾವರಣ ಕ್ರಿಯೇಟ್ ಹಾ, ಅಷ್ಟೇ. ಮಲೆನಾಡಿನ ವಾತಾವರಣ ಇಲ್ಲಿ ಕ್ರಿಯೇಟ್ ಆಗ್ಬೇಕು ನೋಡಿ. ಏಲಕ್ಕಿ ಬರ್ತಾ ಇದೆ. ಜಾಗ ಯಾವ್ದಾದ್ರೂ ವಾತಾವರಣ ಇಂಪಾರ್ಟೆಂಟ್. ಹೋದ್ ಬಾರಿ 40, ಆಚೆ ಬಾರಿನ ಯಾವಾಗ 40 ಡಿಗ್ರಿಗೆ ಹೋಗಿತ್ತು. ಬಿಫೋರ್ ಲಾಸ್ಟ್ ಇಯರ್ ಅಲ್ವಾ? ಏಲಕ್ಕಿ ಬದುಕ್ತು. ಹೆಂಗೆ? ವಾತಾವರಣ ಕ್ರಿಯೇಟ್ ಮಾಡಿರೋದು. ಇವಾಗ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಉತ್ತೇಜನ ಕೊಡ್ಬೇಕು, ಅದಕ್ಕೆ ನೆರಳಬೇಕು. ಇಲ್ಲಿ ಬರ್ತಾ ಇದೆ, ಪರವಾಗಿಲ್ಲ. ಇನ್ನೊಂದು ಸ್ವಲ್ಪ ಅದಕ್ಕೆ ಸ್ವಲ್ಪ ನೆರಳಿಂದು ಮತ್ತೆ ನೀರಿಂದು ವ್ಯವಸ್ಥೆ ಸರಿಯಾಗಿ ಆಗ್ಬೇಕು. ಆವಾಗ ಬರುತ್ತೆ ನೋಡಿ. ಇಲ್ಲಿ ಬರ್ತಾ ಇದೆ. ಬರ್ತಾ ಇದೆಯಲ್ಲ? ಬರುತ್ತೆ, ತುಂಬಾ ಬರುತ್ತೆ. ಇವಾಗ ವ್ಯವಸ್ಥೆ ಒಂದು ಮಾಡ್ಬೇಕು ಅಂತ ಇದೀವಿ ನೋಡಿ. ಎಲ್ಲ ಮುಚ್ಚಿಗೆ. ಎಲ್ಲೋದ್ರು ಎಲ್ಲ ಮುಚ್ಚಿಗೆನೇ ಇದೆ ಸರ್. ನೋಡಿ, ಖಾಲಿ ಜಾಗ 20 ಅಡಿಯಿಂದ ಬಿದ್ರು ಕೂಡ ಏಟಾಗಲ್ಲ. ಬೆಡ್ ತರ ಇದೆ. ಎಲ್ಲಾನೇ ಇಲ್ಲ. ಕಾಫಿ ಇವಾಗ ಹೂವು ಆಗುತ್ತೆ ನೋಡಿ. ಯಾವ ವಾತಾವರಣ ಇದೆ ಇಲ್ಲಿ? ಚೆನ್ನಾಗಿದೆ ಸರ್, ತಂಪಾಗಿದೆ. ಒಂದು ಗುಡಿಸ್ಲು ಹಾಕೊಂಡು ಮಲಗ್ಬಿಟ್ರಿ ಇಲ್ಲಿ ಕಾಡ್ ತರ ಇರ್ಬೇಕು ತೋಟ, ಅಷ್ಟೇ. ಇದು ಒಂದು ಜಾತಿ ಬನ್ನಿ, ಅಲ್ಲಿ ತುಂಬಾ ಇದೆ ಎಲ್ಲ. ಇದು ನಾವು ಕಾಯಿ ತೆಗಿಯೋದಕ್ಕೆ ವೀಡ್ ಕಟ್ ಮಾಡಿರೋದು. ತೆಂಗಿನ ಸಸಿ ಬಿದ್ದು ಹುಟ್ಟಿದೆ ನೋಡಿ. ನ್ಯಾಚುರಲ್ ಆಗಿ ಬಿದ್ದು ತೆಂಗಿನಕಾಯಿ ಹುಟ್ಟಿರೋದು ಮರ. ಯಾಕೆ ಅಂದ್ರೆ ನೆಕ್ಸ್ಟ್ ಹೊರಗಡೆಯಿಂದ ರೋಗ ಬರ್ತಾ ಇದೆ ಬೇರೆಯವ್ರ ತೋಟದಿಂದ. ಹೋದ್ರೆ ಇದು ನ್ಯಾಚುರಲ್ ಆಗಿ ರೆಡಿ ಆಗ್ಬೇಕು. ನಾನ್ ಗಿಡ ಹಾಕಿರೋದಿಲ್ಲ. ಎಷ್ಟು ತೋಟ ಇದೆ ಅಷ್ಟು ಗಿಡ ಹುಟ್ಟಿದೆ ಇವಾಗ. ತೆಂಗು 2 ಗಿಡ ಹುಟ್ಟಿದೆ ಸರ್. ನಾನು ಹಾಕಿಲ್ಲ. 2 ಗಿಡ ಇದು ತೆಗೆದು ಬಿಡ್ತೀವಿ, ಒಂದು ಬಿಟ್ಬಿಡ್ತೀವಿ. ಎಲ್ಲ ಮೊಳಕೆ ನೋಡಿ. ಹೌದು, ಇಲ್ಲಿ ಒಂದು ಬಿದ್ದಿದೆ ನೋಡಿ. ಇಲ್ಲಿ ನೋಡಿ. ಹೌದು, ತುಂಬಾ ಬಿಟ್ಟಿದೆ. ಎಷ್ಟು ಬಿಟ್ಟಿದೆ ನೋಡಿ. ಹೌದು, ಸುಮಾರು ಬಿಟ್ಟಿತ್ತು. ಎಳ್ಳಿಕಾಯಿ ಎಲ್ಲ ಇದೆ. ಎಳ್ಳಿಕಾಯಿ. ಜ್ಯೂಸು ಕುಡಿಬಹುದು, ಉಪ್ಪಿನಕಾಯಿ ಹಾಕ್ಬೋದು. ಬಗ್ಬಿಟ್ಟಿದೆ ನೋಡಿ ಮರ. ಇಲ್ಲೆಲ್ಲ ಬಿಟ್ಟಿತ್ತು, ತುಂಬಾ ಕಿತ್ಕೊಂಡಿದ್ದಾರೆ ನೋಡಿ. ಇದೇ ತರ ಕಿತ್ಲೆ ಹಣ್ಣು ಬಂದಿತ್ತು. ಇದೆಲ್ಲ ಯಾಕಪ್ಪ ಕಡ್ದ್ಬಿಟ್ಟು ಅಲ್ಲಿ ಅಡಿಕೆ ಗಿಡ ಇಡು. ಹೌದು, ಇಲ್ಲೊಂದು ಅಡಿಕೆ ಗಿಡ ಇಕ್ಬೋದು ಅಂತ ಹೇಳಿ ಕಟ್ ಮಾಡ್ಬಿಡ್ತಾರೆ. ಬನ್ನಿ ಹೀಗೆ ಹೋಗೋಣ. ಕಾಳು ಮೆಣಸು ಹತ್ಕೊಳ್ತಾ ಇದೆ. ಕಾಫಿ ಬರ್ತಾ ಇದೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಸರ್ ತೋಟ ಮಾತ್ರ. ನೀವ್ ಹೇಳ್ತೀರಾ ಮೇಂಟೈನ್, ಬೇರೆಯವ್ರು ಹೇಳಿದ್ರೆ ಇದು ಗಲೀಜು, ಇಲ್ಲೆಲ್ಲ ಓಡಾಡಕ್ಕಾಗಲ್ಲ ಅಂತ. ಸರ್, ಇದ್ರ ಬಗ್ಗೆ ತಿಳ್ಕೊಂಡಿರೋರಿಗೆ ಗೊತ್ತಿದ್ ಮಾಹಿತಿ ನೋಡಿ. ಅರಿಶಿನ ಎಷ್ಟಿದೆ. ಹೌದು, ಬನ್ನಿ ಅಲ್ಲಿ ಪಪ್ಪಾಯ ನೋಡಿ, ನಾಟಿ ಪಪ್ಪಾಯ. ಪಕ್ಷಿ ತೋಟ ಈ ತರ ಇರ್ಬೇಕು ಸರ್. ಈ ತರ ಇದ್ರೆ ಇಲ್ಲಿ ಹಳ್ಳ ಇದೆ, ಟ್ರಂಚ್ ಇದೆ ದಾಟಿ ನೋಡಿ. ಇದು ನಾಟಿ ಪಪ್ಪಾಯ. ಇದು ಬೀಜ ಬಿದ್ದು ಹುಟ್ಟಿರೋದು. ಒಂದು ಪಕ್ಷಿಗೆ, ಒಂದು ನಮಗೆ ಮನುಷ್ಯನ್ ನೋಡಿದ್ರೆ ಎಲ್ಲವನ್ನು ಕಿತ್ಬಿಡ್ತಾನೆ. ತಿಂದಿದ್ಯಾ ಪಕ್ಷಿ? ಹೌದು ಸರ್. ಅವು ಬದುಕ್ಬೇಕಾ? ಒಂದು ತಿಂದಿದೆ ಸರ್. ಅಲ್ವ್ರ? ವೈವಿಧ್ಯಮಯತೆ ಇರ್ಬೇಕು, ಪಕ್ಷಿನೂ ಬದುಕ್ಬೇಕು ಇದ್ರ ತೋಟದಲ್ಲಿ. ಎಷ್ಟು ಪಕ್ಷಿಗಳು ಶಬ್ದ ಕೇಳಿದ್ರ? ಹೌದು, ಕೂಗ್ತಾ ಇದೆಯಾ? ಹೌದು. ನಾಟಿ ಪಪ್ಪಾಯ ಇಷ್ಟಪಟ್ಟು ತಿನ್ನುತ್ತೆ. ನಾಟಿ ಪಪ್ಪಾಯ ಅದಕ್ಕೆ ಗೊತ್ತು, ಅದರಲ್ಲಿ ವಿಷ ಇಲ್ಲ ಅಂತ. ಹೌದು. ನಾವು ಹೈಬ್ರಿಡ್ ವೆರೈಟಿ ಹುಡುಕಿ ತಗೊಂಬಂದು ಚೆನ್ನಾಗಿ ಬಣ್ಣ ನೋಡಿ ತಿಂತಿರ್ತೀವಿ. ಹೌದು.
ಬರೋಕ್ಕಾಗುತ್ತಾ ನಿಮಗೆ? ನಡೀರಿ ಸರ್ ಬರ್ತೀನಿ. ನಿಧಾನಕ್ಕೆ ಬರಬೇಕು. ಇದು ಫಿರೇರಿಯಾ ಅಂತ. ಹಾ. ಬಾಳೆ ಮೇಲಕ್ಕೆ ಹೋಗುತ್ತೆ, ನೋಡ್ಕೋಬೇಕು. ಹ್ಮ್. ನೈಟ್ರೋಜನ್ ಫಿಕ್ಸ್ ಆಗುತ್ತೆ. ಹ್ಮ್. ದ್ವಿದಳ ಕಾಳು. ಹ್ಮ್. ಒಂದು ಬಳ್ಳಿ, ಒಂದು ಬೀಜ 2 ವರ್ಷದಲ್ಲಿ ಅರ್ಧ ಎಕರೆ ಕವರ್ ಮಾಡ್ಕೊಳುತ್ತೆ. ಬೇಸಿಗೆಲಿ ಏನಾದರೂ ಒಂದು ಸ್ವಲ್ಪ ನೀರು ಕೊಟ್ರೆ ತೋಟಕ್ಕೆ ಸಾರಜನಕ ಅಂತ ಯೂರಿಯಾ ಅಂತ ಕರಿತೀರಲ್ಲ ನೀವು, ಅದು ಬೇಕಿಲ್ಲ. ಇದಕ್ಕೆ ಆಲ್ಟರ್ನೇಟ್ ಇದು. ನೀರು ಬೇಕಿಲ್ಲ, ಹುಲ್ಲುಟ್ಟಲ್ಲ, ಹಾವುಗಳು ತುಂಬ ಕಡಿಮೆ ಇದ್ರೊಳಗಡೆ ಹೋಗೋದು. ಅದು ಸುಂಕು, ಅದು ಚರ್ಮಕ್ಕೆ ಮುಸಿ ಮುಸಿ ಆಗುತ್ತೆ, ಆಚೆ ಹೋಗ್ಬಿಡುತ್ತೆ. ಇದ್ರಲ್ಲ ಅಂದರೆ ಏನು ತೊಂದರೆ ಅಂದರೆ ಯಾವುದೇ ಒಂದು ಹೋಗಿದ್ರು ಒಂದು ತೊಂದರೆ ಇದ್ದೇ ಇರುತ್ತೆ. ತುಂಬ ಪ್ರಯೋಜನ, ಒಂದು ತೊಂದರೆ ಅಷ್ಟೇ, ಸ್ವಲ್ಪ ಗಿಡದ ಮೇಲೆ ಹತ್ತದಂಗೆ ನೋಡ್ಕೋಬೇಕಷ್ಟೆ. ಮೇಂಟೈನ್ ಅಡಿಕೆನಲ್ಲೂ ಬರುತ್ತೆ. ನಾವು ಮಿಷಿನ್ ಹೊಡ್ಕೋಬೋದು. ನಾವೆಲ್ಲ ತೆಂಗಿನಕಾಯಿ ತೆಗೆಯೋದಕ್ಕೆ ಮಿಷಿನ್ ಹೊಡೆದಿದ್ದೀನಿ ಮರದ ಸುತ್ತ, ಅದು ಹೊಡಿಬೋದು, ಮತ್ತೆ ಚಿಗುರುತ್ತೆ. ಅಷ್ಟು ನೈಟ್ರೋಜನ್ನು ಜಾಸ್ತಿ ಆಗುತ್ತೆ ಯೂರಿಯಾ. ಮಂಗಳೂರಿಂದ ಕಂಪ್ನಿಗೆ ಬಂದಿದ್ರು ಒಬ್ಬರು ನಿಮ್ಮ ಥರ. ಅವ್ರು ಹೇಳಿದ್ರು ಪ್ರತಿಯೊಬ್ಬರು ಈ ಗಿಡ ಬೆಳೆಸಿ ಮತ್ತು ಈ ಥರ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ರೆ ನಮ್ಗೆ ಯೂರಿಯಾ ಫ್ಯಾಕ್ಟ್ರಿನ ಬಂದ್ ಮಾಡ್ಬೋದು ಅಂತ ನನ್ನ ಡೈರಿ ಇಸ್ಕೊಂಡು ಬರೆದೋಗಿದ್ದಾರೆ ಹುಚ್ಚು ಅವರಿಗೆ. ಕೊಡಿ ಸರ್ ಬರಿಬೇಕು ಅಂತ. ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. 50 ಭಾಗ ನೀರನ್ನ ಉಳಿತಾಯ ಮಾಡ್ತು, ಗೊಬ್ಬರ ಉಳಿತಾಯ ಮಾಡ್ತು, ಮತ್ತು ಹುಲ್ಲನ್ನು ಕಂಟ್ರೋಲ್ ಮಾಡುತ್ತೆ. ಅಷ್ಟು ಕೆಲಸ ಮಾಡುತ್ತೆ. ಬನ್ನಿ, ಎಷ್ಟು ವಾತಾವರಣ ಎಷ್ಟು ತಣ್ಣಗಿದೆ ಸರ್, ತುಂಬಾ ಚೆನ್ನಾಗಿದೆ ವಾತಾವರಣ ಇಲ್ಲಿ. ಇದು ಕೆಲಸ ಮಾಡುತ್ತೆ. ಬನ್ನಿ ಆ ಕಡೆ ಹೋಗೋಣ. ನೀವು 1 ಅಡಿ ಜಾಗ ಬಿಡ್ದಂಗೆ ಕೃಷಿ ಮಾಡ್ತೀನಿ, ನೈಸರ್ಗಿಕ ಕೃಷಿನಲ್ಲಿ ಪ್ರತಿ ದಿವಸ ಕೆಲಸ ಮಾಡ್ಬೋದು. 1 ಅಡಿ ಜಾಗದಂಗೆ ನನಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡಿದ್ದೀನಿ. ಬೇರೆಯವ್ರ ಮನೆ ಜನ ಇದ್ದರೆ ನಾನೊಬ್ಬ ಕೆಲಸ ಮಾಡೋದು, ನನಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡಿದ್ದೀನಿ. ಮನೆಯಲ್ಲಿ ಕರೆಕ್ಟಾಗಿ ಫ್ಯಾಮಿಲಿ ತೋಟದಲ್ಲೇ ಜೀವನ ಮಾಡಿ ಒಂದು 3 ಎಕರೆ 4 ಎಕರೆ 1 ಎಕರೆನಾರೇ ಆಗಲಿ ಸಂತೃಪ್ತಿಯಾಗಿ ಜೀವನ ಮಾಡ್ಬೋದು. ಹೆಂಗೆ ಗೆಡ್ಡೆ ಗೆಣಸು ಮನೆಗೆ ಬೇಕಾಗಿರೋದು ಬೆಳ್ಕೊಂಡು, ಕೊನೆ ಪಕ್ಷ ಅಷ್ಟು ಹುಚ್ಚನಾದರೆ ಅವನು ಹತ್ತಿನೂ ಬೆಳ್ಕೊಬೋದು. ಮನೆಯಲ್ಲಿ ಹತ್ತಿ ಬೆಳ್ಕೊಂಡು ಬಟ್ಟೆ ನೇಯ್ಕೋಬೋದು. ಮಾಡಿರೋರು ಇದ್ದಾರೆ, ತುಂಬ ಜನ ಇದ್ದಾರೆ. ನಾನು ಹೇಳ್ತೀನಿ ಅಷ್ಟೇ, ಮಾಡೋಕ್ಕಾಗಿಲ್ಲ. ಹತ್ತಿ ಮಾಡ್ಕೊಂಡ ಮನೆಯಲ್ಲಿ ಮಡಿಕೆ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಮಣ್ಣಿನ ಮನೆ ಕಟ್ಕೊಂಡು ಒಂದು ನಾಟಿ ಹಸು ಕಟ್ಕೊಂಡು ಮನೆಗೆ ಏನೇನು ಬೇಕೋ ಬೆಳ್ಕೊಂಡ್ರೆ ಅವ್ನು ಶ್ರೀಮಂತ ಅಲ್ವರ. ಗೆಡ್ಡೆ ಗೆಣಸು ಎಲ್ಲದೂ ಇರಬೇಕು. ಆ ಥರ ಬೆಳ್ಕೊಂಡು ಸುಮ್ಮನೆ ಜೀವನ ಖುಷಿಯಾಗಿ ಮಾತಾಡ್ಕೊಂಡಿರ್ಬೇಕು. ಇವತ್ತೇನು ಮಾತಾಡ್ತಿದ್ದೀವ? ಯಾರಿಗೂ ಅಷ್ಟು ಫ್ರೀ ಇಲ್ಲ ಸರ್, ಮಾತಾಡೋ ಅಷ್ಟು ಫ್ರೀ ಇಲ್ಲ. ಅಲ್ಲ, ಮನೇಲಿ ಫ್ರೀ ಕೂತಿರ್ತಾರೆ, ಮಾತಾಡ್ತೀವ? ಯಾಕೆ? ಅವರೊಂದು ಮೊಬೈಲ್, ಇವರೊಂದು ಮೊಬೈಲ್, ನಾನೊಂದು ಮೊಬೈಲ್. ಅದೇ ಮೊಬೈಲಲ್ಲಿ ಬಿಸಿ ಆಗ್ಬಿಡುತ್ತೆ. ಹಾಂ, ಹೊರಗಡೆ ಪ್ರಪಂಚ ತಿಳ್ಕೊಂತಿದ್ದೀವಿ ಹೊರತು ನಮ್ಮೊಳಗಿರತಕ್ಕಂಥದ್ದು ದೇಹದಲ್ಲಿ ಏನಾರ ಆಗ್ತಾ ಇದೆ, ನಮ್ಮ ಮನೇಲಿ ಏನಾಗ್ತಾ ಇದೆ, ಮತ್ತು ನಮ್ಮ ತೋಟದಲ್ಲಿ ಏನಾಗ್ತಾ ಇದೆ, ನಮ್ಮ ಊರಲ್ಲಿ ಏನಾಗ್ತಾ ಇದೆ, ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ, ಯಾರು ವಿಷಯ ತಿಳ್ಕೊಂಡಿದ್ದೀವ? ಗೊತ್ತಾಯ್ತಾ? ಹೌದು. ಇಲ್ಲಿ ಬರ್ತಾರೆ ಲೇಡೀಸ್ ಎಲ್ಲ, ಸ್ತ್ರೀ ಶಕ್ತಿ ಸಂಘದವ್ರು, ಅವರು ಇವರು ಕರ್ಕೊಂಬರ್ತಾರೆ. ನಾನು ಹೇಳ್ತೀನಿ ಅರ್ಧ ಗಂಟೆ ಧಾರಾವಾಹಿ ನಿಲ್ಲಿಸಿ ನಿಮ್ಮನೆಗೆ ಬೇಕಾಗಿರ್ತಕ್ಕಂಥದ್ದನ್ನ ತರಕಾರಿ ಬೆಳಿಬೋದು. ನೀರನ್ನು, ಸ್ನಾನದ ನೀರು ಸೋಪ್ ಹಾಕ್ತಲೇ ಬಳಸಿ ಆ ನೀರಿನಲ್ಲಿ ನೀವು ವರ್ಷಕ್ಕಾಗೋವಷ್ಟು ತರಕಾರಿ ಬೆಳೆಸ್ಕೊಂಡು ನೆಮ್ಮದಿ ಜೀವನ ಮಾಡಿ. ಇಲ್ಲ, ನಾವು ಧಾರಾವಾಹಿ ನೋಡಬೇಕು. ಅವರು ಶ್ರೀಮಂತ ಆಗಿರ್ತಾರೆ, ಇವರು ತಲೆ ಕೆಡಿಸ್ಕೊಳ್ತಾರೆ. ಅದನ್ನು ಮಕ್ಳಿಗೆ ಹೇಳ್ತೀವಿ ನಾವು, ಟಿ ವಿ ನೋಡ್ಬೇಕಾದ್ರೆ, ಮೊಬೈಲ್ ನೋಡ್ಬೇಕಾದ್ರೆ ಊಟ ಮಾಡಬೇಡಿ. ಗೊತ್ತಾಯ್ತಾ? ಈ ಥರ ನೀವು ಬದುಕಿ ಅಂತ ಹೇಳ್ತಾ ಇರ್ತೀವಿ. ಈ ಥರ ನೋಡಿ, ಒಂದು ಮರ ವರ್ಷದಲ್ಲಿ 10 ಗರಿ ಉದಿಸ್ಕೊಳುತ್ತೆ. ಬೆಂಕಿ ಇಟ್ಟರೆ ಎಷ್ಟು ಗೊಬ್ಬರ ಆಗುತ್ತೆ ರೀ ಹೇಳಿ ನೋಡೋಣ? ಒಂದು ಅರ್ಧ ಕೆಜಿ ಅಷ್ಟೇ ಅಲ್ವಾ? ಅಷ್ಟೇ. 10 ಗರಿನೂ ಬಿಟ್ಟು ಅಲ್ಲೇ ಬಿಟ್ಟರೆ 10 ಗರಿಯಿಂದ 1 kg ಹಾಕ್ಕೊಳ್ಳಿ ಗೊಬ್ಬರನ. 10 kg ಗೊಬ್ಬರ ಆಯ್ತಾ? ಇನ್ನು ಆಳಾದ್ವನ್ನೆಲ್ಲ ಬಿಟ್ಟು ಇನ್ನೊಂದು 5 kg 15 kg 20 kg ಗೊಬ್ಬರ ಆಯ್ತಾ? ಬೆಂಕಿ ಇಟ್ಟರೆ ಅಟ್ಮಾಸ್ಫಿಯರಲ್ಲಿ ಪೊಲ್ಯೂಷನ್ ಹಾಳಾಯ್ತು. ಬೆಂಕಿ ಇಟ್ಟಿರ್ತಾವ ಸೂಕ್ಷ್ಮ ಜೀವಾಣುಗಳು ಸತ್ತೋದು. ತೆಂಗಿನ ಗರಿ ಸುತ್ತ ಅದು ಉದುರಿಸ್ಕೊಳುತ್ತೆ. ಪ್ರತಿಯೊಂದು ಮರನು ಕಾಡಲ್ಲಿ ತನ್ನ ರಕ್ಷಣೆಗೆ ಸುತ್ತ ಕೆನಾಪಿ ಸುತ್ತ ಏನು ಉದುರಿಸ್ಕೊಳುತ್ತೆ? ಗರಿ ಎಲೆಗಳು ಉದುರಿಸ್ಕೊಳುತ್ತೆ. ಗರಿ ತೆಂಗಿನ ಗರಿ ಎಲೆ ಆದರೆ ಎಲೆ ಗರಿಗಳು ಉದುರಿಸ್ಕೊಳುತ್ತೆ.
ಆ ಉದುರಿಸ್ಕೊಂಡಿರುತ್ತವ 1 ಅಡಿ ಏನಾದರೂ ಮಚ್ಚಿಗೆ ಆಯಿತು ಅಂದರೆ 1 ದಿವಸಕ್ಕೆ 1 ಅಡಿನಲ್ಲಿ 6 ಲೀಟರ್ ಶೇಖರಣೆ ಮಾಡುತ್ತೆ ವಾತಾವರಣದಲ್ಲಿ ಇರ್ತಕ್ಕಂಥ ನೀರನ್ನು. ಓಕೆ. ಆಮೇಲೆ ಅಲ್ಲಿ ಮೈಕ್ರೋಬ್ಸು ಡೆವಲಪ್ ಆಗ್ತವೆ, ಸೂಕ್ಷ್ಮ ಜೀವಿಗಳು ವಾಸ ಮಾಡಿ ಅಲ್ಲಿ ಎರೆಹುಳು ಉತ್ಪತ್ತಿ ಆಗುತ್ತೆ. ಆಯಿತಾ? ಎರೆಹುಳು ಉತ್ಪತ್ತಿಯಾಗಿ ಮಳೆಗಾಲದಲ್ಲಿ ನೀರು ಇಳಿಯುತ್ತೆ. ಎಲ್ಲಿ? ಸೂಕ್ಷ್ಮ ರಂಧ್ರಗಳಲ್ಲಿ. ಮುಚ್ಚಿಗೆ ಇತ್ತು, ತಿರ್ಗಾ ಮತ್ತೆ ಬೇಸಿಗೆ ಮುಚ್ಚಿಗೆ ಇತ್ತು ಅಂದರೆ ಮಳೆಗಾಲದಲ್ಲಿ ಇಳಿರ್ತಕ್ಕಂಥ ನೀರು ಮತ್ತೆ ವಾಪಸ್ ಎಳ್ಕೊಳುತ್ತೆ. ಅಟ್ಮಾಸ್ಫಿಯರಲ್ಲಿ 70% ವಾತಾವರಣದಲ್ಲಿ ಇರುತ್ತಲ್ಲ, ಅದು ಎಳ್ಕೊಂಡು ಮರ ಬದುಕುತ್ತೆ, ಕಾಡಲ್ಲಿ ಬದುಕುತ್ತೆ. ಇದು ನಮ್ಮ ನಿಸರ್ಗದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ. ನಾವೇನು ಮಾಡ್ತೀವಿ, ಇದನ್ನು ಎತ್ತೇನು ಮಾಡ್ತೀವಿ, ಬೆಂಕಿ ಇಡ್ತೀವಿ, ಕಾಡಲ್ಲಿ ಎಲ್ಲ ನಾಶ ಮಾಡ್ತೀವಿ. ಆಯಿತಾ? ಅವಾಗೇನಾಗುತ್ತೆ, ನಮಗೆ ಹೊರಗಡೆಯಿಂದ ತೊಗೊಂಬರೋದು ಜಾಸ್ತಿ ಆಗುತ್ತೆ, ಖರ್ಚು ಜಾಸ್ತಿ ಬರುತ್ತೆ. ನೋಡಿ ಇಲ್ಲಿ, ಇದು ಹೋದ ವರ್ಷದ ಗರಿ ಇಲ್ವೇ ಇಲ್ಲ. ಅಲ್ಲಿ ಏನಾಯಿತು? ಎಲ್ಲ ಕರಗೋಯ್ತು ಭೂಮಿನಲ್ಲಿ, ಏನು ಸಿಗ್ತಾ ಇಲ್ಲ. ಹೌದು, ಈ ವರ್ಷದ ಮಾತ್ರ ಕಾಣಿಸ್ತಾ ಇದೆ, ಹೋದ ವರ್ಷದಿಲ್ಲ ಸರ್. ನೋಡಿ, ಮಳೆ ಬಿದ್ದು ನೀರು ಬಿಟ್ಟಿಲ್ಲ, ಎಷ್ಟು ತಣ್ಣಗಿದೆ ನೋಡಿ. ಹೌದು, ಹ್ಯೂಮಸ್ ಕ್ರಿಯೇಟ್ ಆಗಿದೆ. ಎಲ್ಲಿ ಬಂತಿದು? ಅದೇ ಜನರೇಟ್ ಆಗಿ ಅದೇ ಆಗಿದೆ, ಅದೇ ಸೃಷ್ಟಿ ಮಾಡ್ಕಂತು. ನೋಡಿ, ಒಳ್ಳೆ ಸುಗಂಧ ದ್ರವ್ಯ ವಾಸನೆ ಬರುತ್ತಲ್ವ, ಒಳ್ಳೆ ಗಮನಿದೆ. ಇದು ತನ್ನ ಪ್ರಕೃತಿನಲ್ಲಿ ಪ್ರತಿಯೊಂದು ಗಿಡನು ಕೆಲಸ ಮಾಡ್ಕೊಂಡು, ನಾವ್ ಯಾಕೆ ಬೆಂಕಿ ಇಟ್ಟು ಹಾಳು ಮಾಡ್ತೀವಿ? ಯಾಕೆ ಅಜ್ಞಾನ ಬಂದಿದೆ? ಯೂನಿವರ್ಸಿಟಿಗಳು ಹೇಳ್ತಾ ಇಲ್ವಾ ಅಲ್ವರ? ಯಾಕೆ ಇದು ಮಾಡಬಾರ್ದು? ಅವರು ಮಾಡ್ಬೋದು. ಹೆಚ್ಚಿಗೆ ಗೊಬ್ಬರ ಇದ್ರೆ ಹಾಕೊಳ್ಳಿ, ಬೇಡ ಅಂತ ಹೇಳಲ್ಲ. ಗೊತ್ತಾಯ್ತರ? ಗೊಬ್ಬರ ಇದ್ರೆ ಜೀವಾಮೃತ ಇದ್ರೆ ಹಾಕೊಳ್ಳಿ. ಅದ್ರ ಮೇಲೆ ಇಲ್ಲಪ್ಪ ನನಗೆ ಬೆಂಕಿ ಇಕ್ತಿರಿ, ಹುಳ ಹಪ್ಪಿ ಅದ್ರ ಹೋಗೋದು ಒಡಕ್ಕಾಗುತ್ತೆ, ತೆಂಗಿನಕಾಯಿ ಆಕ್ಸಿಡೆಂಟ್ ಆಗಿ ಸತ್ರ ಏನ್ ಮಾಡ್ತೀರಾ? ಹೌದು. ಯಾರು ಸತ್ತಿದಾರ ಜಾಸ್ತಿ ಹಾವು ಕಡ್ದು? ಅದಕ್ಕೂ ಹಾವುಗೆ ಎಷ್ಟು ಭಯ ಇರುತ್ತ, ನಮ್ಗೆಷ್ಟು ಭಯ ಇರುತ್ತೆ, ಅವಕ್ಕೂ ಭಯ ಇರುತ್ತೆ ಅಲ್ವರ? ಹೌದು. ಯಾಕೆ ಮಾಡಬಾರ್ದು? ಎಷ್ಟು ತಣ್ಣಗಿದೆ ತೋಟ, ಚೆನ್ನಾಗಿದೆ ಸರ್. ಪಕ್ಕದ ತೋಟಕ್ಕೆ ಹೋಗೋಣ ನೋಡೋಣ ಬನ್ನಿ, ಎಷ್ಟು ಅದರಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ ಅಲ್ವಾ? ಹೌದು. ಯಾಕೆ ಮಾಡಬಾರ್ದು? ನೋಡಿ, ಮರದಲ್ಲಿ ಇದು ಕಾಳುಮೆಣಸು, ಗೊಬ್ಬರ ಇಲ್ಲ, ಅದು ಉಳಿಕೆಯಲ್ಲಿ ತರಗಲ್ ಬಿದ್ದಿರೋದು ಮಾಡ್ಕೊಂಡಿದೆ. ಅಲ್ಲಿ ದೊಡ್ಡ ಮರದಲ್ಲಿ ಇದೆ ಬನ್ನಿ. ಇದು ದಾಸ್ಕೊಳ್ದುವ, ಬಂದಿರೋ ಹುಡುಗರಿಗೆ ಟೀ ಮಾಡಿ ಕೊಡ್ತೀವಿ. ಇದರಲ್ಲಿ ನಾರಿನಂಶ ಯಥೇಚ್ಛವಾಗಿದೆ, ಮೋಷನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಶುಕ್ರಧಾತುಗಳು ಇದರಲ್ಲಿ ಜಾಸ್ತಿ ಉತ್ಪತ್ತಿ ಜಾಸ್ತಿ ಆಗುತ್ತೆ. ವೈಟ್ ತುಂಬಾ ಒಳ್ಳೇದು, ಹಳೆ ಕಾಲದಲ್ಲಿ ಇರ್ತಲ್ಲ ಅದು ಎಲ್ಲ ನಾಶ ಆಗಿದೆ, ಅದು ತುಂಬಾ ಒಳ್ಳೇದು. ದೋಸೆ ಮಾಡೋದಕ್ಕೆ ಮುಂಚೆ ದೋಸೆ ರುಬ್ಬುವಾಗ ಅದನ್ನ ದಾಸ್ಕೊಳ್ದು ಎಲೆನ ಹಾಕಿ ರುಬ್ಬರು. ಯಾಕೆ? ಹೊಟ್ಟೆ ಹುಣ್ಣಾಗಿರುತ್ತೆ ಮತ್ತೆ ಉಷ್ಣತೆ ಜಾಸ್ತಿ ಆಗಿದ್ದಾಗ ಅದು ಕೆಲಸ ಮಾಡುತ್ತೆ. ಈ ತರ ಬನ್ನಿ, ಇಲ್ಲಿ ಚರಂಡಿ ಇದೆ. ಇದು ಬಟರ್ ಫ್ರೂಟ್. ಅಲ್ಲಿ ಮಧ್ಯದಲ್ಲೂ ಮುಸುಂಬೆ ಇದೆ. ಪ್ರತಿ 4 ತೆಂಗಿನ ಮಧ್ಯದಲ್ಲೂ ಒಂದು ಹಣ್ಣಿನ ಗಿಡ ಇದ್ದೇ ಇರುತ್ತೆ. ನಾವು ತಿಂತೀವಿ, ಪಕ್ಷಿ ತಿನ್ನುತ್ತೆ, ಹೆಚ್ಚಾದ್ದು ಬೇರೆಯವ್ರಿಗೆ ಕೊಡ್ತೀವಿ. ನೋಡಿ, ಚಾಪೆ ಹಾಕೊಂಡು ಮಲಗ್ಬೋದಾ? ಹೌದು, ಒಳ್ಳೆ ತಂಪಾಗಿದೆ, ಗುಹೆ ತರ ಇದೆ. ನೀವು ಬಂದಿರೋದು ಬಿಸಿಲಿಗೆ ನೋಡಿ, ಅಂದ್ರೆ ಇದು ಬಳೆ ಮೇಲೆ ಹತ್ತಬಾರ್ದು, ನೋಡ್ಕೋಬೇಕು. ಆದ್ರೂ ಬಿಟ್ಟಿದ್ದೀನಿ, ಹತ್ಕೊಂಡಿದೆ ಅಷ್ಟೇ. ಅದೇನ್ ನಷ್ಟ ಮಾಡಿಲ್ಲ ನನಗೆ. ಹುಲ್ಲಿದೆಯಾ ಅಲ್ಲಿ? ಹುಲ್ಲಿಲ್ಲ. ಎಷ್ಟು ತರಗ್ ಬಿದ್ದಿದೆ ನೋಡಿ, ಇಲ್ಲೇ ನೋಡಿ ಎಷ್ಟು ಬಿದ್ದಿದೆ ನೋಡಿ, ರಾಶಿ ರಾಶಿ ಅಲ್ವಾ? ಅಂದ್ರೆ ನೀರ್ ವ್ಯವಸ್ಥೆ ಇರ್ಬೇಕು, ಇಲ್ಲ ಅಂದ್ರೆ ಬೇಸಿಗೆಯಲ್ಲಿ ಬೆಂಕಿ ಬಿದ್ರೆ ಕಷ್ಟ ಆಗ್ಬಿಡುತ್ತೆ. ಇದು ಏನ್ ಮಾಡುತ್ತೆ ಅಂದ್ರೆ, ಪ್ರತಿಯೊಂದು ಒಂದ್ ಗಿಡ ಗೆಣ್ ಬಿಡ್ತಾ ಹೋಗ್ತಾ ಇರುತ್ತೆ, ಬೇರು ಬಳ್ಳಿ ಹೋದಂಗೆ ಅಲ್ಲಿ ಬೇರೆ ಇಳಿಯುತ್ತೆ. ಅಲ್ಲಿ ಗಂಟು ಕಟ್ಟುತ್ತೆ. ಕಡಲೆ ಬೀಜದಲ್ಲಿ ಬರುತ್ತಲ್ಲ, ಕಡಲೆ ಗಿಡದಲ್ಲಿ, ಹುರುಳಿ ಗಿಡದಲ್ಲಿ, ಅವರೆ ಗಿಡದಲ್ಲಿ, ಅದಕ್ಕೆ ಏನ್ ಹೇಳ್ತಾರೆ, ರೈಬೋಸಿಮ್ ಅಂತ ಏನೋ ಕರೀತಾರೆ. ಅದು ಅಲ್ಲಿ ಇಲ್ಲಿ ಹೂ ಆಗುತ್ತಲ್ಲ, ಅವಾಗ ಮಿಚೂರ್ ಆಗ್ತಾ ಇರುತ್ತೆ, ನೈಟ್ರೋಜನ್ ಯಥೇಚ್ಛವಾಗುತ್ತೆ, ಎಕ್ಸಸ್ ಆಗ್ಬಿಡುತ್ತೆ ಭೂಮಿ.
ನೋಡಿ ಸೀತಾಫಲ, ನೀರಿಲ್ದಿದ್ದ ಕಡೆ ಬದುನಲ್ಲಿ ಸೀತಾಫಲ ಅದಕ್ಕೂ ಹಚ್ಕೊಂಡಿದೆ ನೋಡಿ. ಇದು ಕಿತ್ಲೆ ಕಾಫಿ, ಅದು ಉಪ್ನೇರ್ಲೆ ಅಂತ ಕರಿತೀವಲ್ಲ ಅದು. ತುಂಬಾ ಒಳ್ಳೆ ಹಣ್ಣು. ಬೆಳಿಗ್ಗೆ ಹೊತ್ತು ಎದ್ದು ಬಂದಾಗ ತೋಟಕ್ಕೆ ಬಂದಾಗ ತಿಂತೀನಿ, ಪಕ್ಷಿಗಳು ತಿನ್ನುತ್ತೆ, ಹುಳಿ ಇರುತ್ತೆ, ಸ್ವಲ್ಪ ಸ್ವೀಟಿನೂ ಇರುತ್ತೆ, ಆ ತರ ಇರುತ್ತೆ. ಬನ್ನಿ ಹೀಗೆ ಹೋಗೋಣ. ಕಾಡಿದೆ ನೋಡಿ ಎಷ್ಟು ಬಿದ್ದಿದೆ. ಇದು ವೆಲ್ವೆಟ್ ಬೀನ್ಸ್. ನಿಮಗೆ ಒಂದಡಿ ಮೇಲೆ ಬಿದ್ದಿದೆ. ಹೌದು. ಇದು ತೆಂಗಿನಕಾಯಿ ತೆಗಿಯೋದಕ್ಕೆ ವೀಡ್ ಕಟ್ ಮಾಡ್ಕೊಂಡಿರೋದು. ಇದು ನೆಕ್ಸ್ಟ್ ಬೀಜ ಬರುತ್ತೆ ನಮ್ಗೆ. ಬೀಜ ಕಲೆಕ್ಟ್ ಮಾಡಿದ್ರೆ ಬೇರೆಯವ್ರಿಗೆ ಕೊಟ್ರೆ 1,000 ರೂಪಾಯಿ ಕೆಜಿ ಬೀಜ. ಇದರಲ್ಲೂ ಒಂದು ಸ್ವಲ್ಪ ದುಡ್ಡು ಮಾಡ್ಕೋಬೋದು. ಅದಕ್ಕೆ ಬಿಟ್ಟಿದ್ದೀನಿ. ಒಂದು ಸ್ವಲ್ಪ ಹೆಸರು ಕಾಳಕ್ಕಿಂತ ಸಣ್ಣ ಇರುತ್ತೆ. ಕಟ್ ಮಾಡಿದ್ರು ಗೊಬ್ಬರನೇ ಇದು. ಇದೆ ಎಲ್ಲ ಗೊಬ್ಬರ ಆಗೋಗ್ಬಿಡುತ್ತಲ್ಲ ಸರ್. ತುಂಬಾ ಗೊಬ್ಬರ ಆಗುತ್ತೆ. ಎಷ್ಟು ಗೊಬ್ಬರ ಆಗಿದೆ ನೋಡಿ. ಹೌದು. ಇದೇ ಭೂಮಿಯಲ್ಲಿ ಸೇರ್ಕೊಂಡು ತುಂಬಾ ಗೊಬ್ಬರ ಆಗುತ್ತೆ. ಯಾವುದು ಆಚೆಗೆ ಎಸೆಯಂಗಿಲ್ಲ ಇಲ್ಲಿ. ಹೌದು. ಫುಲ್ ಎಲ್ಲ ಮಲ್ಚಿಂಗ್ ಇದೆ ನಿಮ್ ತೋಟದಲ್ಲಿ. ಎಲ್ಲೂ ಖಾಲಿ ಇಲ್ಲ. ಎಲ್ಲೂ ಜಾಗ ಖಾಲಿ ಇಲ್ಲ. ಖಾಲಿ ಇಲ್ಲ. ಎಲ್ಲಾ ಕಡೆ ಕೃಷಿ ತ್ಯಾಜ್ಯಗಳು ತುಂಬಾ ಹರಡ್ಬಿಟ್ಟಿದ್ದೀರಾ. ಹರಡಿಲ್ಲ, ಅದ್ರ ಪಾಡ್ಗೆ ಅದ್ ಬಿಟ್ಟಿದೀವಿ ಅಷ್ಟೇ. ಅದೇ ಬಿದ್ದು ಎಲ್ಲ ಆಗಿದೆ. ಆಮೇಲೆ ಒಂದೇ ಸಮ ಇಲ್ಲ, ಎಲ್ಲಾ ಕಡೆ ನೀವು ಟ್ರೆಂಚ್ಗಳು ಮಾಡಿದ್ದೀರಾ. ಟ್ರೆಂಚ್ಗಳು ಸಿಸ್ಟಮ್ ಇದ್ರೆ ನೀರು ಒಂದು ನೀರನ್ನ ಹೆಚ್ಚಿಗೆ ಆದ್ರೆ ತಡ್ಕೊಳುತ್ತೆ, ಬಸಿಗಾಲುವೆ ಕೆಲಸ ಮಾಡುತ್ತೆ. ನೀರ್ ಕಡಿಮೆ ಆದ್ರೆ ಮುಚ್ಚಿಗೆ ಇದ್ರೆ ಬೇರ್ಗಳು ಅಲ್ಲಿ ಹೋಗಿ ನೀರನ್ನ ತಗೊಂಡ್ಬರ್ತವೆ. ಹೌದು. ಅದು ಲಕ್ಷ್ಮಣ ಫಲ ಹೋದ ವರ್ಷದಿಂದ ಬಿಡ್ತಾ ಇದೆ. ಲಕ್ಷ್ಮಣ ಫಲ ಅದು. ಇದೆಲ್ಲ ಬಿದ್ದು ಅಲ್ಲೆಲ್ಲೇ ಪಪಾಯ ಹುಟ್ಟಿರ್ತವೆ. ನಾವೊಂದು ಪಕ್ಷಿ ಒಂದು ತಿಂತೀವಿ. ಅದು ನೋಡಿ ಮುಸುಂಬೆ ಬಿಟ್ಟಿತ್ತು, ತುಂಬಾ ಚೆನ್ನಾಗಿರುತ್ತೆ, ಸ್ವೀಟ್ ಇರುತ್ತೆ. ಅದು ಮುಸುಂಬೆ.